ಓಂ ವಿನಾಯಕಾಯ ನಮಃ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಚಿತ್ತೂರು ಜಿಲ್ಲಾ ಕಾಣಿಪಾಕಂ ವಿನಾಯಕ ದೇವಸ್ಥಾನದಿಂದ ಅಲ್ಲಿನ ಮೇಂಟೆನೆನ್ಸು ಮಾಡುವಂಥವರು ಬಂದು ಇಲ್ಲಿಗೆ ಸೇಕಾಂಬ್ರಿ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ 3 ವರ್ಷದಿಂದ ಸ್ವತಃ ನಮ್ಮ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಿಂದ ತರಕಾರಿಯನ್ನು ಕಳಿಸ್ತಾ ಇದ್ದವು. ಅದೇ ರೀತಿ ಇವತ್ತು 3ನೇ ವರ್ಷ. ಈ ವರ್ಷ ಕೂಡ 10ನೇ ತಾರೀಕು ಶೇಕಾಂಬ್ರ ಒಂದು ಪೂಜೆಗೆ ತರಕಾರಿ ಇಲ್ಲಿಂದ ಒಂದು ಲೋಡು ಕಳಿಸ್ತಾ ಇದ್ವಿ. ಇನ್ನು ಬೇರೆ ಬೇರೆನೂ ಕಳಿಸ್ತಾ ಇದ್ದಾರೆ. ಸುಮಾರು 25 ಟನ್ನು ತರಕಾರಿಯನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಆ ತರಕಾರಿ ಅಲಂಕಾರನ ಮಾಡಿ ಅಲಂಕಾರಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಆ ಭಕ್ತಾದಿಗಳಂದು ದೇವರ ಆಶೀರ್ವಾದ ಪಡ್ಕೋಬೇಕಂತೇಳಿ ಎಲ್ಲ ನಮ್ಮ ಮಾರ್ಕೆಟಿನ ಮಂಡಿ ಮಾಲೀಕರು, ಆಗ ರೈತ ಬಾಂಧವರು ಮತ್ತು ನಮ್ಮ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಹೋಗಿ 10ನೇ ತಾರೀಕು ಆ ಪೂಜೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಮಾಡ್ಕೊಂಬಂದರೆ ನಮಗೆ ಒಳ್ಳೆಯದಾಗತ್ತೆ ಅಂಥೇಳಿ. ಯಾಕಂದರೆ ನಾವು ವರ್ಷ ಶಾಕಾಂಬ್ರ ಪೂಜೆ ಏನಕ್ಕೆ ಮಾಡಿಸ್ತಾ ಇದ್ದಂದರೆ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೆ ರೇಟ್ ಸಿಕ್ಕಲಿ ಅಂತ ವರ್ಷವೂ ತರಕಾರಿ ಒಂದು ಲೋಡು ಕಳಿಸ್ತಾ ಇದ್ದೀವಿ ಅಲ್ಲಿ ಅಲಂಕಾರಕ್ಕೆ. ಅದಕ್ಕೋಸ್ಕರ ಆ ವಿನಾಯಕನ ಆಶೀರ್ವಾದ ಎಲ್ಲರೂ ನಮ್ಮ ಸಾರ್ವಜನಿಕ ಎಲ್ಲರ ಮೇಲೂ ಇರಬೇಕಂತೇಳಿ ಇವತ್ತು ಆ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿ ಸಹ ಒಳ್ಳೆಯ ಒಂದು ದೇವರು ಇವತ್ತು ತಿರುಮಲಾಗೆ ಹೋದರೆ ಕಾಣಿಪಾಕಂ ಹೋಗಿ ಬರೋವಂಥ ಒಂದು ಇದು ದೇವಸ್ಥಾನ ಆಗಿದೆ. ಅಲ್ಲಿ ಕೂಡ ಸಹ ಇವತ್ತು ಒಳ್ಳೆ ಚೆನ್ನಾಗಿ ನೀಟ್ನೆಸ್ ಆಗಿದೆ. ಊಟ ಪ್ರಸಾದ ಕೂಡ ಚೆನ್ನಾಗಿದೆ. ಇವತ್ತು ಮನೆಯಲ್ಲಿ ಆ ಥರ ನಾವು ಊಟ ಇರುತ್ತೋ ಆ ಥರ ಒಂದು ಊಟನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಸ್ಪಂದಿಸಿ ಆ ದೇವಸ್ಥಾನ ಕಮಿಟಿ ಕೂಡ ಒಳ್ಳೆಯ ಒಂದು ಭಕ್ತಾದಿಗಳಿಗೆ ಸ್ಪಂದಿಸಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಒಂದು ಎಲ್ಲ ನೋಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂದರೂ ಸಹ ಅಲ್ಲಿ ಒಂದು ಕಮಿಟಿಯಲ್ಲಿ ಕೂಡ ಮಾತಾಡ್ತಾರೆ. ಯಾವುದೇ ಒಂದು ತರಕಾರಿಯನ್ನಾಗಲಿ ಪೂಜೆ ಆಗಲಿ ಪೂಜೆ ಕಾರ್ಯಕ್ರಮಗಳಾಗಲಿ ಅಲ್ಲಿಂದ ತರಕಾರಿ ಕಳಿಸ್ತಾರಂತೆ. ಇವತ್ತು ನಮಗೆ ಫಸ್ಟ್ ಹೇಳಿದ್ರು ಈ ಥರ ಒಡ್ಡಲ್ಲಿ ಮಾರ್ಕೆಟಿಂದ ನಿಮ್ಗೆ ಎಷ್ಟಾದರೂ ಅಷ್ಟು 25 ಟನ್ನು ಕೊಡಬೇಕಂತಿಲ್ಲ, ನೀವೇನು ಕೈಯಲ್ಲಿ ಅಷ್ಟಾದಂತೆ ನಾವು ಹೇಳಿದ್ರು ನಾವು ಒಂದು ಲೋಡ್ ಕಳಿಸ್ತೀವಿ ಅಂತ ಹೇಳಿದೆ ಅಂತ ಎಲ್ಲರೂ ನಮ್ಮ ಮಂಡಿ ಮಾಲೀಕರು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಆ ದೇವರ ಒಂದು ಅಲಂಕಾರಕ್ಕೆ ಒಂದು ಲೋಡನ್ನು ಕಳಿಸೋಣ ಅಂತ 8ನೇ ತಾರೀಕು ಕಳಿಸ್ತಾ ಇದ್ದೀವಿ. ತಪ್ಪದೆ ಎಲ್ಲರೂ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತೇಳಿ ನಮ್ಮ ಮಂಡಿ ಮಾಲೀಕರು ಜೊತೆಯಲ್ಲೂ ಎಲ್ಲರೂ ಅವತ್ತು 10ನೇ ತಾರೀಕು ಹೋಗಿ ಎಲ್ಲರೂ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತೇಳಿ ಇವತ್ತು ಈ ನಮ್ಮ ಪಲಮ್ನೇರ್ ರವೀಂದ್ರ ರೆಡ್ಡಿ ಅವರು ಮತ್ತು ನಮ್ಮ ಸೇಠ್ ಜಯಸಿಂಗ್ ಅವರು ಬಂದು ಈ ಥರ ಒಂದು ಅವರೂ ಸಹ ಕಳಿಸ್ತಾ ಇದ್ದಾರೆ. ನಮಗೆ ವಿಶೇಷವಾಗಿ ನಾವೇ ಕಳಿಸ್ಬೇಕಂತ ಫಸ್ಟ್ ನಾವು ಕಳಿಸ್ಬೇಕಂತೇಳಿ ಆ ಕಮಿಟಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾವೇ ವಿಶೇಷವಾಗಿ ಒಡ್ಡಲ್ಲಿ ಮಾರ್ಕೆಟಿಂದ ತರಕಾರಿ ಬರಬೇಕು, ಅದರಲ್ಲಿ ಟೊಮಾಟೊ ಸ್ಪೆಷಲಾಗಿ ನಾವು ಕಳಿಸ್ತೀವಿ. ಒಳ್ಳೆ ಕ್ವಾಲಿಟಿ ಕಳಿಸ್ಬೇಕು. ಕ್ವಾಲಿಟಿಯಲ್ಲಿ ಕಳಿಸಿ ಅಲಂಕಾರನ ಮಾಡಿ ಅಲಂಕಾರ ಅಂತ ಇವತ್ತು ವಿನಾಯಕನ ದೇವಸ್ಥಾನ ಕೂಡ ಅಲಂಕಾರ ಫಸ್ಟು ಈಶ್ವರ ದೇವಸ್ಥಾನ ಮಣಿಕಂಠೇಶ್ವರ ದೇವಸ್ಥಾನಕ್ಕೆ ಮಾಡ್ತಾಯಿದ್ರು. ಇವಾಗ ವಿನಾಯಕ ದೇವಸ್ಥಾನ ಕೂಡ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಭಕ್ತಾದಿಗಳು ಬರ್ತಾಯಿದ್ದಾರೆ. ಅವತ್ತು 10ನೇ ತಾರೀಕು ಲಕ್ಷಾಂತರ ಭಕ್ತಾದಿಗಳು ಒಂದು ದರ್ಶನ ಮಾಡ್ಕೊತ ಎಲ್ಲರೂ ತಪ್ಪದೆ ಎಲ್ಲರೂ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು, ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ರೈತರು ಚೆನ್ನಾಗಿರಬೇಕು ಅಂತ ವಿಶೇಷವಾಗಿ ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ನಮ್ಮ ಮಾರ್ಕೆಟಿಂದ ನಮ್ಮ ಮಂಡಿ ಮಾಲೀಕರು ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಬರೋವಾಗ ನಾವು ಜೊತೆಯಲ್ಲಿ ಹೋಗೋಣ, ಯಾರೇ ಬಂದರೂ ನಮ್ಮ ಜೊತೆಯಲ್ಲಿ ಹೋಗೋಣ. ರೈತರಾಗಲಿ, ಕಾರ್ಮಿಕರಾಗಲಿ, ವ್ಯಾಪಾರಸ್ಥರಾಗಲಿ, ಮಂಡಿ ಮಾಲೀಕರು ಎಲ್ಲರೂ ಜೊತೆ ಹೋಗಿ ಶೇಕಾಂಬ್ರ ಒಂದು ಪೂಜೆಯನ್ನು ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಹೋಗಿ ಬರೋಣ ಅಂತೇಳಿ ಈ ಮಾತು ಹೇಳ್ತಾ ఇద్దాం. 10వ తారీఖు జరగబోయే కాణిపాకంలో శాకాంబర ఉత్సవానికి ఒడ్డిపల్లి మార్కెట్ నుండి మా వివో గారు ప్రత్యేకంగా చెప్పాడు. ఒడ్డిపల్లి మార్కెట్ అంటేనే వాళ్ళకి ఎలా తెలిసిందో తెలియదు, కానీ మొన్న వీళ్ళు కొంతమంది సత్యనాయులంతా దర్శనానికి వస్తే క్లియర్గా చెప్పారు, సార్ మీ వాళ్ళు ఇక ఎంతమందినా రాని విఐపి గేట్ కాకి ఒడ్డిపల్లి అంటేనే దర్శనానికి పంపించేస్తున్నాం మనము. మీ ఒడ్డిపల్లి అంటే అది ఎక్కడి నుంచి వస్తున్నారో మాకే తెలియదు. మీ ఒడ్డిపల్లి మార్కెట్కి అంత ప్రత్యేకత ఇచ్చేసినాము. వాళ్ళు ఇంకా ఓ మాట చెప్పారు వీళ్ళ సమక్షంలోనే, ఇక ఒక 20-25 రోజుల్లో కాణిపాకంలో స్వామి కళ్యాణోత్సవం ఇక్కడే జరిపించాలని కదా చెప్తున్నారు వాళ్ళు. అది కూడా దగ్గరలోనే జరుగుతుంది. ఈ ఉత్సవానికి ఈ 10వ తారీఖు జరిగే శాకాంబరానికి రైతులు, కార్మికులు, మార్కెట్ ఓనర్లు అందరూ వచ్చి స్వామిని దర్శనం చేసుకోవాల్సిందిగా కోరుతున్నాను.
అంటే 3 రోజులు ఉంటుంది సార్. వాటిలో కొద్ది చెడుబాటు వచ్చేస్తే ఏం చేస్తారంటే చెడకన్నా ఉండే వాటిని అన్నదానాన్ని పంపించేస్తారు. ఆ పక్కుండే ఊర్లో అందరూ వస్తారు. ఆ చెడిపోయినవంతా 3 రోజులు ఉంటే అంటే రంధ్రం వేస్తారు కదా, చెడిపోయినవంతా పారబోసేస్తారు. బాగుండేవంతా అన్నదానాన్ని సమర్పిస్తారు. ఆ పక్క పల్లెలలో అంతా ప్రసాదం రూపంలో తీసుకుని వెళ్ళిపోతారు. ಅಟ್ಲೇ ನಿಲ್ಲ ವಸ್ತು ಅದೇ ರೀತಿ ನಮ್ಮ ಇಒ ಪಿಂಚಲಯ್ಯ ಅವರು ಸರರು ನಾವು ಕೂತ್ಕೊಂಡಾಗ ನೀವು ಮಾರ್ಕೆಟಿಂದ ಇಷ್ಟು ನಮಗೆ ಒಂದು ಸಹಾಯ ಮಾಡ್ತಾಯಿದ್ರಿ, ಭಕ್ತಾದಿಗಳಿಗೆ ಬರೋ ಭಕ್ತಾದಿಗಳಿಗೆ ಇಷ್ಟು ಸಹಾಯ ಮಾಡ್ತಾಯಿದ್ದೀರಿ. ನಮ್ಮ ದೇವಸ್ಥಾನದಿಂದ ಅಲ್ಲಿ ಕಲ್ಯಾಣೋತ್ಸವವನ್ನು ನಾವೇ ಮಾಡಿಸ್ತೀವಿ. ಈ ಶೇಖಾಂಬರ ದೇವಸ್ಥಾನ ಪೂಜೆ ಅಲಂಕಾರ ಪೂಜೆ ಆದ ತಕ್ಷಣ ಒಂದು ಡೇಟ್ ಕೊಡ್ತೀವಿ. ಆ ಡೇಟು ಮಾರ್ಕೆಟಲ್ಲಿ ಕಲ್ಯಾಣೋತ್ಸವವನ್ನು ನಾವು ಮಾಡಿಸ್ಬೇಕು. ಯಾಕಂದರೆ ನೀವು ಇಷ್ಟು ನಮಗೆ ಒಂದು ಎಲ್ಲ ಪೂಜಾ ಕಾರ್ಯಕ್ರಮದ ತರಕಾರಿ ಆಗಲಿ ಬೇರೆ ಯಾವುದೇ ಒಂದು ನಮಗೆ ಬೇಕಂದಾಗೆಲ್ಲ ಸ್ಪಂದಿಸ್ತಾ ಇದ್ದೀರಿ, ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ನೀವು ಮಾರ್ಕೆಟಲ್ಲಿ ಕಲ್ಯಾಣೋತ್ಸವವನ್ನು ದೇವರು ಕಲ್ಯಾಣೋತ್ಸವ ಮಾಡಿಸ್ಬೇಕು, ರೈತರು ಎಲ್ಲರೂ ಚೆನ್ನಾಗಿರಬೇಕು, ನೀವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಅಲ್ಲಿ ನಾವು ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕಮಿಟಿಯಲ್ಲಿ ಮಾತಾಡಿದರೆ ನೆಕ್ಸ್ಟ್ ದಿನಗಳಲ್ಲಿ ಒಂದು ಆದಮೇಲೆ ಡೇಟ್ ಕೊಟ್ಟು ಆ ಡೇಟಲ್ಲಿ ಮಾಡಿಸೋಣ ಸರ್. ఇంతవరకు కాణిపాకం స్వామి కళ్యాణోత్సవము బయట రాష్ట్రాలకి పోయిన దాఖలు కానీ ఎక్కడా లేదు. మొట్టమొదటిసారి కర్ణాటకలో కళ్యాణోత్సవం ఇక్కడే జరగబోతుంది. మీ పెద్దోళ్ళ సమక్షంలోనే జరగబోతుంది ఇక్కడ ఒట్టిపల్లి మార్కెట్లో. సార్ కొంచెం రిక్వెస్ట్, రేపు శ్రావణ మాసంలో చేస్తే మంచిది. ఆషాఢ మాసం శ్రావణ మాసంలో అదే శ్రావణ మాసంలో చేసి 10వ తేదీ సార్ సమక్షంలోనే మాట్లాడతాం. ఆయన సమక్షంలోనే మాట్లాడతాం సారు.